ಅಲ್ಲೊಂದು ಬೆಟ್ಟ ಹತ್ತಬೇಕು ನೋಡಿ, ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಆ ಬೆಟ್ಟನ ಹತ್ತಬೇಕು ನಾವಿವಾಗ. ಇದೇ ದಾರಿಲಿ ಹೋದರೆ ತುಂಬ ದೂರದಲ್ಲಿ ಒಂದು ಗ್ರಾಮ ಇದೆ. ಹಾಂ, ಅಲ್ಲೂ ಏನು ವೆಹಿಕಲ್ ಏನಿರಲ್ಲ. ನಾವು ಆ ಊರೇ ಕಷ್ಟ ಅಂತಿದ್ವಿ, ಪಾಪ ಈ ಊರಿನವ್ರಿಗೆ ಇನ್ನೂ ಕಷ್ಟ. ಈ ಕಡೆ ಪರ್ಸ್ನಾಥ ಅಂತ ಬರುತ್ತೆ ಅದು. ಹಾಂ, ಅಲ್ಲಿ ಮತ್ತೆ ಇನ್ನೂ ತುಂಬ ಪ್ರಾಬ್ಲಮ್ ಇದೆ. ಅಲ್ಲಿಂದನೇ ಡೋಲಿಯಲ್ಲಿ ಇಲ್ಲಿಗೆ ಬರಬೇಕಾಗುತ್ತೆ, ಇಲ್ಲಿಂದ ಬಂದು ಅಲ್ಲಿಗೆ ಎಲ್ಲ ಡೋಲಿಯಲ್ಲಿ ತಗೋಬೇಕಾಗತ್ತೆ. ನೀವಿಲ್ಲ ಅಂದಿದ್ರೆ ನಮಗೆ ಇಲ್ಲಿವರೆಗೂ ಬರೋದಕ್ಕೆ ಭಾಳ ಬೇಸರ ಆಗೋಗ್ಬಿಟ್ರೆ, ಬೋರ್ ಆಗ್ಬಿಟ್ಟಿರೋದು. ನಮಗೂ ಯಾರ ಕಂಪ್ನಿ ಸಿಕ್ಕಿದ್ರಿ. ಆಕ್ಚುಲಿ ತುಂಬಾ ನಂಬರ್ಸ್ ಕಡಿಮೆ ಇದ್ದೀವಿ, ತುಂಬ ಕಡಿಮೆ ಇದ್ದೀವಿ. ಹೌದು, ಅನ್ಸ್ತಲ್ಲ ಮಿಕ್ಸ್. ಹಾಂ, ನಾವು ಎಕ್ಸ್ಪೆಕ್ಟ್ ಮಾಡಿ ತುಂಬಾ ಕ್ರೌಡ್ ಇರೋದು ಅಂತ ವೀಕೆಂಡ್ ಅಂತ. ಏನು ಸರ್ ಮಾಡ್ಕೊಡ್ತೀರಾ? ಏನು ಕಾಳು? ಕಾಳು ರಕ್ಷಿತಾ ಚೈ ಬಿಸ್ಕೆಟ್ ಇಸ್ಕೊಳ್ಳ. ಅಲಸಂದೆ ಕಾಳು ನಂಗೆ ಗೊತ್ತಿಲ್ಲ, ಚೆನ್ನಾಗಿರುತ್ತಾ? ಹಲಸಂದೆ ಕಾಳು ನೀವು ಇರಬೇಕು, ಅಷ್ಟು ಮಜಾ ಇರಲ್ಲ. ಏನಿದ್ರು ಹಸಿಕಾಯಿ ಕಾಲ ಇವಾಗ. ಕಾಲದಲ್ಲಿ ನೀವು ಹಲಸಂದೆ ಕಾಳು ಸಾರು ಮಾಡಿದ್ರೆ ನಮಗೆ ಟೇಸ್ಟ್ ಹಲಸಂದೆ ಕಾಳು ವರ್ಷದ ಯಾವ ಕಾಲದಲ್ಲಿ ಬೇಕಾದ್ರೂ ತಿನ್ಬೋದು. ನೋಡೋಣ. ಎಷ್ಟು 8 ಜನ ಮುದ್ದೆ ಎಲ್ಲ ಒಂದೊಂದು ಮುದ್ದೆ ತಿಂತೀವಲ್ಲ ಫುಲ್ಲು. ನಾವು ಬೆಟ್ಟ ಹತ್ತಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ. ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗೋದು. ನಮ್ಮ 4ನೇ ಬೆಟ್ಟ ಹತ್ತೋ ಹಂತ ಈಗ ಪ್ರಾರಂಭ ಆಗಿದೆ. ಅದರ ದಾರಿ ಹೀಗಿದೆ. ಕುಮಾರ್ ಅವ್ರು ಎಲ್ಲಿದೆ? ಅಲ್ಲೇ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ. ತುದಿ ಹತ್ತಿದ್ರೆ ಮುಗೀತು. ಇದೇ ಹಳ್ಳಿನ ದಾಟ್ಕೊಂಡು ಬಂದಿದ್ದು. ಆ ಬೆಟ್ಟನೇ ನಾವೀಗ ಹತ್ತಿ ಇಳಿದಿದ್ದು. ಅದು 3ನೇ ಬೆಟ್ಟ. ಈಗ ಇಳಿದು ಬೆಟ್ಟ ಹಿಂಗಿದೆ, 1 2 3. ಈಗ ಈ ಬೆಟ್ಟದ ತುದಿಗೆ ಹೋದರೆ ನಾವು ನಾಗಮಲೆಗೆ ಹೋಗ್ತೀವಿ. ಇನ್ನೊಂದು ಬೆಟ್ಟ ಹತ್ತಬೇಕು. ಇರಳಿಕಾಯಿ ಜ್ಯೂಸಾ? ಹುಳಿ ಆದ್ಮೇಲೆ ಅಣ್ಣ ಚೆನ್ನಾಗಿರುತ್ತಾ? ಮಾಡಿ ಎಲ್ರಿಗೂ ಕೊಡಿ. ನಾವು ಎಷ್ಟು ಜನ ಇದ್ದೀವಿ? 8, ಅವರು ಸೇರಿ 9 ಜನ ಕೊಡೋಣ. ಏನಿದು ಇಷ್ಟೊಂದು ಸೈಜ್ ಹಿಂಗಿದೆ? ಇದು ಇರಳಿಕಾಯಿನೇನಾ? ಇದೇ ಇರಳಿಕಾಯಿ. ಹಾಂ, ಲೋ ಇದು ಆರೆಂಜ್ ಕಣ ಅಣ್ಣ. ಇದೇನಿದು ಇರಳಿಕಾಯಿನ ಇದು? ಹಾಂ, ಇದು ದಪ್ಪದು? ಹಾಂ, ಕಹಿ ಇರಳಿಕಾಯಿನ ಇದು? ಓಕೆ, ಹಿಂಗಿದೆ ಇರಳಿಕಾಯಿ. ಇದು ಇರಳಿಕಾಯಿ ಜ್ಯೂಸ್ ಮಾಡುವಂಥ ಮಿಷಿನು. ಸಕ್ಕತ್ತಾಗಿ ಮಾಡ್ಕೊಂಡಿದ್ದೀರಾ? ನೀವೇ ಮಾಡ್ಕೊಂಡಿರೋದಾ ತಂದಿರೋದಾ? ಅಣ್ಣ ರಸ ಹಿಂಡ್ತಾವ್ರೆ. ಏನಣ್ಣ ಹೊಗೆ ಬರ್ತೈತೆ? ಹಾಂ, ಒಂದು ನಿಮಿಷ ಅಣ್ಣ, 1 ನಿಮಿಷ. ಥ್ಯಾಂಕ್ ಯು. ನೀರು ಉಪ್ಪು. ಹೌದು, ಇರಳಿಕಾಯಿ ಫ್ಲೇವರ್ ಬರ್ತಿಲ್ಲ. ನಾವು ಡಿಸ್ಕೌಂಟ್ ಕೇಳಿದಕ್ಕೆ ಇಟ್ರಿ ನೀವು ಬಾಂಬು. 15 ರೂಪಾಯಿನ 10 ಕೇಳಿದ್ರಲ್ಲ, 10 ಕೊಡ್ತೀವಿ ನಿಮಗೆ. ಈ ಊರಲ್ಲಿ ಒಂದು ಕೆರೆ ಇದೆ, ಸಕ್ಕತ್ತಾಗಿದೆ ನೋಡಿ ಇದು. ಕುಮಾರಣ್ಣ, ಏನು ಈ ಕೆರೆ ಹೆಸರು? ಮಾಮೂಲಿ ಕೆರೆ. ಅವಕ್ಕೆಲ್ಲ ಊಟ, ಅಯ್ಯೋ ನೀರು ಕುಡಿಯೋಕ್ಕೆ ಇದೆಲ್ಲ ಎಷ್ಟು ನೀಟಾಗಿ ಕಟ್ಟೆ ಇರುತ್ತಲ್ಲ, ಅಲ್ಲಿಂದ ಹರ್ಕೊಂಡು ಬಂದು ಸೇರ್ಬಿಡುತ್ತೆ. ಅಲ್ಲ, ಒಂದೇ ಒಂದು ಸಣ್ಣ ಮರ. ನಾಗಮಲೆಗೆ ಸ್ವಾಗತ. ಇಲ್ಲಿಂದ ಶುರು ನಾಗಮಲೆ. ಇನ್ನೊಂದು 400-500 ಮೀಟರ್ ಇರ್ಬೋದಾ? ನೀವು ಹೇಳ್ದಂಗೆ 500 ಮೀಟರ್ ಇದೆ. ಓಕೆ,
ಹಾಕು ಡೀಟೇಲಿ ಅದನ್ನೇ ಹೇಳೋದು ಹಿಂದಿತ್ತು. ಇದು ಗೋಪಿನಾಥಂ ವನ್ಯಜೀವಿ ವಲಯ. ಇನ್ನೊಂದು 500 ಮೀಟರ್ಸ್ ಈ ಬೆಟ್ಟ ಹತ್ತಿದ್ರೆ ನಮಗೆ ನಾಗಮಲೆ ಸಿಕ್ಕೇ ಬಿಡುತ್ತೆ. ಬೆಟ್ಟ ಹೀಗಿದೆ, ಈ ಥರ ಇದೆ ಬೆಟ್ಟ. ಒಂದು ಪ್ಲಾಸ್ಟಿಕ್ಕು ಮತ್ತು ಇನ್ನೊಂದು ಏನಂತಂದರೆ ವೆಹಿಕಲ್ಸ್ ತುಂಬ ಓಡಾಡ್ತಾ ಇತ್ತು ನೋಡಿ. ಅವಾಗ ಕಾಡು ಪ್ರಾಣಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೆ. ಮತ್ತು ಒಂದು ವೆಹಿಕಲ್ಸ್ ಇಲ್ಲಿ ಯಾವುದೂ ಫಿಟ್ನೆಸ್ ಇರ್ತಾ ಇರಲಿಲ್ಲ, ಇನ್ಶೂರೆನ್ಸ್ ಇರ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ಜನ ಬರೋದು ಕಡಿಮೆ ಆಯ್ತು ಈಗ. ಸೊ ಒಂದು ಅರ್ಥದಲ್ಲಿ ಅವ್ರು ಮಾಡಿದ್ದಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಸತತ 5 ಗಂಟೆಗಳ ನಂತರ ದೇವಸ್ಥಾನನ ತಲುಪಿದ್ವಿ ನಾವೀಗ. ನಾಗಮಲೆ. ಉಗೇ ಮಾದಪ್ಪ, ಉಗೇ ಮಾದಪ್ಪ ಅಂತೂ 5 ಗಂಟೆಗಳ ಪ್ರಯಾಣ ಫಲ ಸಿಕ್ಕಿದೆ ನಮಗೆ. ಹ್ಯಾಪಿ ಮೂಮೆಂಟ್. ಎಸ್, ನಿಜ. ಬರಮ್ಮ, ಕುಮಾರಣ್ಣಂಗೆ ಜೈ, ಕುಮಾರಣ್ಣಂಗೆ. ಕೇಳ್ತಾನೆ ಇದೆ. ಸೊ ಕೊನೆಗೂ ನಾವು ನಾಗಮಲೆ ತಲುಪಿದ್ದೀವಿ. ಇದು ಮಹದೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದಂಥ ಜಾಗ. ಆ್ಯಕ್ಚುಲಾಗ ಮೂಲ ನೆಲೆ ಅಥವಾ ಮೂಲ ಸ್ಥಾನ ಅಂತ ಹೇಳ್ಬೋದು. ಇದೆ ಇದೆ ಇದೆ. ನೋಡಿ, ಇಲ್ಲಿ ನಿಜವಾದ ನಾಗಮಲೆ ಅಂದರೆ ಹೇಗಿರುತ್ತೆ ಅಂತ ಕಾಣುತ್ತೆ. ಈ ಬೆಟ್ಟ ನಮಗೆ ಬಲಗಡೆ ಕಾಣಿಸ್ತಾ ಇರುವಂಥದ್ದು ಶಿವಲಿಂಗು, ಎಡಗಡೆ ಇರುವಂಥದ್ದು ನಾಗರ ಹಾವಿನ ಒಂದು ಹೆಡೆ. ಬನ್ನಿ ಈಗ ಬೆಟ್ಟದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದ್ಬಿಡೋಣ. ಬನ್ನಿ ಹೋಗೋಣ. ಇದರಿಂದ ಹೇಗೆ ಕಾಣುತ್ತೆ ನೋಡಿ ಬೆಟ್ಟ. ಓ, ಸಕ್ಕದಾಗಿ ಕಾಣ್ತಾ ಇದೆ. ಹಾಂ, ಕಟ್ಟವ. ಪರವಾಗಿಲ್ವಲ್ಲೇ, ಚೆನ್ನಾಗಿ ಕಟ್ಬಿಟ್ಟೆ. ಲೈನ್ ಮತ್ತೆ ಇಲ್ಲಿ ಕಾವೇರಿ ಬರ್ತದಲ್ಲ, ಕಾವೇರಿಯಿಂದ ಆ ಕಡೆ ತಮಿಳ್ನಾಡು. ಕಾವೇರಿ ಅಂತ ನಾನು ನೋಡಿ ಅಲ್ಲಿ ಮುಂದೆ ಎಲ್ಲ ಫುಲ್ ನೀಲಿ ರೀತಿ ಕಾಣಿಸ್ತಲ್ಲ, ಅದೆಲ್ಲ ಮೇಟೂರ್ ಡ್ಯಾಮ್ ನೀರು ನಿಂತಿರೋದು ಇಲ್ಲಿ ಮುಂದೆ. ಓಕೆ, ಸಕ್ಸಸ್ಫುಲಿ ನಾವು ನಾಗಮಲೆ ಬೆಟ್ಟವನ್ನು ಹತ್ತಿ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಸಮಯ 12:15, 5 ಗಂಟೆ ಬೇಕು. ಯಾಕಂದರೆ ಬರಬೇಕಾದ್ರೆ ಹೇಗೆ ನಾವು 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿದು 4ನೇ ಬೆಟ್ಟ ಹತ್ತುತ್ತೀವೋ ಅದೇ ಥರ ಇಳಿಬೇಕಾದ್ರೂ ಕೂಡ ಅಷ್ಟೇ. ಸೊ ಹಾಗಾಗಿ ಅಷ್ಟೇ ಸಮಯ ತಗೊಳುತ್ತೆ. ಬನ್ನಿ, ಈಗ ನಮ್ಮ ಮುಂದಿನ ಸ್ಟಾಪ್ ಊಟ. ಅಲ್ಲೊಂದು ಕಡೆ ಒಳ್ಳೆ ಮುದ್ದೆಗೆ ಅವರೆಕಾಳು ಸಾರಿಗೆ ಹೇಳಿ ಬಂದಿದ್ದೀವಿ. ಹೋಗ್ತಾ ಊಟ ಮಾಡಿ ಆನಂತರ ನಮ್ಮ ಜರ್ನಿ ಮುಂದುವರಿಯುತ್ತೆ. ಏನು ನಿಮ್ಮ ಹೆಸರು? ಸುಂದ್ರಿ.
ಇವಳು ಭೂಮಿಕಾ. ಭೂಮಿಕಾ. ಓಕೆ, ಮನೇಲಿ ಹಸು ಕಟ್ಟಿದ್ದೀರಾ ನೀವು? ಮತ್ತೆ ಮಜ್ಜಿಗೆ? ಓಕೆ. ಬಿಸಿಲಿಗೆ ತುಂಬ ಒಳ್ಳೆ ಪಾನಕ. ತಗೋಪ್ಪ. ಕುಡಿದ್ರು. ಹಾಕ್ತಿದಾರಕ್ಕ, ಅದಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ. ಅದು ಇದ್ರಲ್ಲಿ ಜಾಸ್ತಿ ಇದೆ ನೋಡಿ ಓಕೆ, ಬೆಟ್ಟ ಇಳಿದು ಈಗ ನಾವು ಊಟಕ್ಕೆ ಆರ್ಡ್ರ್ ಕೊಟ್ಟಂಥ ಜಾಗಕ್ಕೆ ಬಂದಿದ್ದೀವಿ. ಈಗ ಊಟದ ಸಮಯ. ಊಟಕ್ಕೊಂದು ಬ್ರೇಕ್ ಮಾಡಿ ಒಳ್ಳೆ ಊಟ ಮಾಡಿ ಆಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಏನಕ್ಕ ಎಲ್ರಿಗೂ ಬಜ್ಜಿ ಹಾಕ್ತಾಯಿದ್ದೀರಾ? ಹಾಕಿ. ಆಹಾ, ಅದ್ಭುತವಾದಂಥ ಉಪ್ಸಾರು, ಮುದ್ದೆ, ಒಳ್ಳೆ ಖಾರ ಹಾಕಿದ್ದಾರೆ. ಬನ್ನಿ, ಟೇಸ್ಟ್ ಹೇಗಿದೆ ನೋಡೋಣ. ಬಿಸಿ ಇದೆ ಮುದ್ದೆ, ಬಿಸಿ ಇದೆ. ರಕ್ಷಿತಾ ಇದೋಳು ಸಖತ್ತಾಗಿದೆ. ನೆಮ್ಮದಿ. ಉಪ್ಸಾರ ಕೊಡಿ ಅಣ್ಣ, ಉಪ್ಸಾರು ಇಲ್ಲಿ ಕೊಟ್ಬಿಡಿ. ತಿನ್ಬಿಟ್ಟು ಇದು ಏನಂದ್ರೆ ಹುಣಸೆ ಹಣ್ಣು ಇಲ್ಲೇ ಫ್ರೆಶ್ ಆಗಿ ಸಿಗುತ್ತಲ್ಲ, ಅದರದ್ದು ಅದು ಸಖತ್ತಾಗಿದೆ. ನಿಂಗೆ ಹೆಂಗಿದೆಯೋ ಸಾಂಬಾರು? ಚೆನ್ನಾಗಿದೆ. ಸಾಗರಾಗಿರುತ್ತೆ ಸರ್. ಸ್ವಲ್ಪ ತುಪ್ಪ ಇದ್ರೆ ಸೂಪರ್ ಆಗಿರುತ್ತೆ. ಕೇಳೋಣ. ಅದೇವಮ್ಮ, ನೀವು? ಪುಟ್ಟಯ್ಯ. ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಮಾಡಿದ್ದ ಅಡುಗೆ? ಅವರೇ ಮಾಡಿದ್ದು. ಉಪ್ಸಾರು ಅವರೇ ಮಾಡಿದ್ರಾ? ತುಂಬ ಚೆನ್ನಾಗಿ ಮಾಡಿದ್ರಿ. ಸೊಪ್ಪು ಇದು ಕಾಳು ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಿ. ಭಾಳ ಖುಷಿ ಆಯಿತು. ಬಜ್ಜಿನೂ ಚೆನ್ನಾಗಿತ್ತು. ನೀವು ಹೇಳಿದ್ರಿ ಈ ಮನೆ ಒಂದು 3 ತಲೆಮಾರಿಂದ ಇದೆ ಅಂತ ಅಂದ್ಬಿಟ್ಟು. ಈ ಮನೆನೇ ಇತ್ತಾ ಅಥವಾ ಇದನ್ನ? ಹಾಂ ಹಾಂ, 3 ವರ್ಷ ಆಗಿದೆ. 13 ವರ್ಷ ಆಗಿದೆ. ಓಕೆ, ವೆರಿ ಗುಡ್. ತುಂಬ ಚೆನ್ನಾಗಿದೆ. ಹೆಂಗೆ ವ್ಯಾಪಾರ ಎಲ್ಲ ಆಗುತ್ತಾ? ಹಾಂ, ಹಾಂ, ಈಗೆಲ್ಲ ಭಾರಿ ಡೌನ್ ಆಗೋದು. ಈಗೆಲ್ಲ ಕಡಿಮೆ ಆಗಿದೆ. ಅಂದರೆ ಜನ ಬರೋದು ಹೋಗೋದು ಕಡಿಮೆ ಆಯ್ತಲ್ಲ, ಹಾಗಾಗಿ ಕಡಿಮೆ ಆಗಿದೆ. ಎಲ್ಲ ಆನ್ಲೈನ್ ಬುಕ್ಕಿಂಗ್ ಅಂತ ಮಾಡಿ. ಹಾಂ, ಒಳ್ಳೆ ಊಟ ಮಾಡಿದ್ವಿ. ಊಟ ಆದ ನಂತರ ನಮ್ಮ ಜರ್ನಿ ಶುರು ಮಾಡ್ತಾಯಿದ್ದೀವಿ. ಈಗಿರೋದು ನಿಜವಾದ ಮಜಾ. 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕು. ಊಟ ಆದಮೇಲೆ ನಡೆಯೋದಿದೆಯಲ್ಲ ಭಾಳ ಕಷ್ಟ. ಅದರಲ್ಲೂ ಬೆಟ್ಟ ಹತ್ತಿ ಇಳಿಯೋದಿದೆಯಲ್ಲ ಅದು ಇನ್ನೂ ಕಷ್ಟ. ಚಾಲೆಂಜ್ ಇದೆ. ಬನ್ನಿ ಹೋಗೋಣ. ಬರ್ತಾ ಇದ್ದೀರಾ ಎಲ್ಲರೂ? ಎಲ್ಲಿ ನಾವು 4 ಜನ ಕಾಣಿಸ್ತಾ ಇದ್ದೀವಿ. ಬರ್ತಾ ಇದ್ದಾರಾ? ಬನ್ನಿ 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 ಬನ್ನಿ. ಗಾಡಿ ಈಗ ಸ್ಟಾರ್ಟ್ ಆಗಿದೆ. ಬನ್ನಿ ಬನ್ನಿ. ಬೆಟ್ಟ ಇಳಿಬೇಕಾದ್ರೆ ಏನೂ ಗೊತ್ತಾಗಿಲ್ಲ, ಮಜವಾಗಿತ್ತು. ಹಾಂ, ಈಗ ನೋಡಿ ಎಲ್ಲಿ ಪ್ರೀತಿ ಜಾಗ ಬಿಡೋ ತೋರಿಸೋಣ. ಹೆಂಗಿದೆ ಬೆಟ್ಟ ಹೀಗೆ. ಜೊತೆಗೆ ಬಿಸಿಲು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ವಿ. ಯಪ್ಪ, ಇಲ್ಲಿವರೆಗೂ ಬಂದಿದ್ದೀನಿ, ಮುಂದೆನೂ ಬರಬೇಕು. ಬರ್ತೀನಿ. ಬೆಟ್ಟ ಕೆಳಗಡೆ ಇಳಿತೀರನೋ ಗ್ಯಾರಂಟಿ ಇದೆ. ಬನ್ನಿ. ಲೈಫಲ್ಲಿ ಕೆಳಗೆ ಇಳಿಯೋದು ಬೇರೆನೇ, ಇಳಿಬೋದು. ಇಲ್ಲಿ ಇಳಿಯೋಕ್ಕಾಗ್ತಾ ಇಲ್ವೇ? ಇಳ್ದಿಲ್ಲ ಅಂದರೆ ಒದ್ದಿಲ್ಸ್ತೀನಿ. ಹೋಗೇ ಮಾತಪ್ಪ. ಬನ್ನಿ. ಅಲ್ಲ, ಅದ್ಭುತವಾಗಿದೆ ಜಾಗ.
ಪ್ರತಿ ದಿವಸ ಹೋಗೋ ಎಷ್ಟು ದೂರ ಇದೆ ಕಾಲೇಜ್ ನಿಮಗೆ? ಇಲ್ಲ ಕೊಳ್ಳೇಗಾಲ ಸೇರ್ಕೊಂಡಿದ್ದೀನಿ ಕೊಳ್ಳೇಗಾಲಕ್ಕೆ ಸೇರ್ಕೊಂಡಿದ್ದೀರಾ? ಓಕೆ. ಇಲ್ಲ ಕೊಳ್ಳೇಗಾಲ ಸೇರ್ಕೊಂಡು ಸರಿಮಾ, ಓಕೆಮಾ, ಗುಡ್. ಹಾಂ, ಊರಿದು ಒಬ್ಬೊಬ್ಬರೇ ಪಾಪ ಅಲ್ಲಿಂದ ಬರಬೇಕು, ಓಡಾಡಬೇಕು. ಹಾಂ, ಕಾಡಿನ ಮಕ್ಕಳ ಜೀವನ ಭಾಳ ಕಷ್ಟ ಇದೆ. ಈಗ ಇನ್ನೊಂದು ಬೆಟ್ಟ ಹತ್ತಿ ಮೇಲ್ಗಡೆ ಹೋದರೆ ನಾವು ಬೆಳಗ್ಗೆ ತಿಂಡಿ ತಿಂದಂಥ ಜಾಗ ಸಿಗುತ್ತೆ. ಸಮಯ 3 ಗಂಟೆ. ಜರ್ನಿ ಮುಂದುವರಿತಾ ಇದೆ, ಬನ್ನಿ. ಇದೇ ಹಳ್ಳಿನಲ್ಲೇ ನಾವು ಬೆಳಿಗ್ಗೆ ಬರಬೇಕಾದ್ರೆ ತಿಂಡಿ ತಿಂದಿದ್ದು, ಇಂಡಿಗನತ್ತ. ಇವಾಗ ನೋಡಿ, ನಾವಲ್ಲಿ ಕೆಳಗಡೆ ಇಳಿದು ಹೀಗೆ ಹೋಗಿ ಈಗ ಹೇಗೆ ಅಪ್ಪು ಹೋಗ್ತಾ ಇದೆಯಲ್ಲ, ಆ ಅಪ್ಪನ ಹತ್ತಬೇಕು. ಆ ಅಪ್ಪನ ಹತ್ತಿ ಅಲ್ಲಿ ಒಂದು ತೆಂಗಿನ ಮರ ಕಾಣ್ತಿದೆ. ಆ ತೆಂಗಿನ ಮರದ ಹತ್ರಕ್ಕೆ ಹೋದರೆ ನಾವು ಬೆಳಿಗ್ಗೆ ತಿಂಡಿ ತಿಂದ ಜಾಗಕ್ಕೆ ತಲುಪ್ತೀವಿ. ಅಲ್ಲಿಗೆ ಅರ್ಧ ದೂರ ಬಂದಂಗ. ಅಲ್ಲಿಗೆ ನಾವು ಇದು 4 ಕಿಲೋಮೀಟರ್ ಆಯಿತು. ಮತ್ತೆ ಈ ಕಡೆಗೆ 5 ಕಿಲೋಮೀಟರ್ ಚೆಕ್ ಪೋಸ್ಟ್ಗೆ. ಇನ್ನು 5 ಕಿಲೋಮೀಟರ್ ಚೆಕ್ ಪೋಸ್ಟ್ಗೆ ಹೋಗಬೇಕು. ಮಹದೇಶ್ವರ ದೇವಸ್ಥಾನಕ್ಕೆ ಒಂದು 3 ಕಿಲೋಮೀಟರ್. ಓಕೆ, ಅಲ್ಲಿಗೆ ಇನ್ನು 5 3 8 ಕಿಲೋಮೀಟ್ರ್. 8 ಕಿಲೋಮೀಟ್ರ್ ಇದೆ. ಇನ್ನೂ ಒಟ್ಟಾರೆ 8 ಕಿಲೋಮೀಟ್ರ್ ನಡಿಬೇಕು ನಾವು. ಮಜಾ ಇದೆ, ಮಜಾ ಮಜಾ, ಜಾಲಿ ಜಾಲಿ. ನಮ್ಮ ಜೊತೆ ಬಂದವರೆಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದ್ದಾರೆ. ಎಲ್ಲೋದ್ರು? ಏನಾಯಿತು? ಆಗಲೇ ಹೊರಟ್ರಲ್ಲ ನಮ್ಮ ಜೊತೆ. ಎಲ್ಲ ಜಾಗದಲ್ಲೂ ಮನೆ, ಒಂದು ಮರ, ಒಂದು ಹಗ್ಗದ್ದು ಏನೋ ಮಂಚ ಹಾಕಿರಲ್ಲ, ಸಕ್ಕತ್ತಾಗಿದೆ ಅಲ್ಲೇನೋ? ಏನೋ ಬಂದು ತಿಂತ ಇದೆಯಾ? ಹೊಟ್ಟೆ ಹಸ್ವಾ? ಏನೋ ಮುದ್ದೆ ತಿಂದೆ, ಅನ್ನ ತಿಂದೆ, ಆಮೇಲೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದೆ. ನೆಕ್ಸ್ಟ್ ಟೈಮ್ ಬರ್ತೀಯಾ ಟ್ರಕ್ಕಿಗೆ? ಬರ್ತೀಯಾ? ಹಗ್ಗದ ಮಂಚದ ಮೇಲೆ ಮಲ್ಕೊಂಡ್ರೆ ಏನು ಮಜಾ ಅಂತೀರಾ? ಇಲ್ಲೇ ಮಾಡ್ಕೊ. ನಾವು ಹೋಗ್ತೀವಿ. ತಣ್ಣಗಿದೆ, ಒಳ್ಳೆ ಜಾಗ. ಏನೋ ಪ್ರೀತು, ಕಾಡಿನ ರಾಜ ಥರ ಆಗ್ಬಿಟ್ಟಿದ್ಯಾ ನೀನು. ಹಾಂ, ಸುತ್ತಮುತ್ತ ಎಲ್ಲ ಹುಲಿಗಳ ಸಿಂಹಗಳನ್ನೆಲ್ಲ ಹಾಕ್ಕೊಂಡು. ಸರಿ, ಅದು ಒಂದು ಚೂರು ಲೈಫ್ ಉಳಿದಿದೆ ಅದಕ್ಕೆ. ಕುಡಿ ಸರ್. ಇನ್ನೂ ಇದೆಯಾ ಚೇತ್? ಕೊಡು. ತಗೊಳ್ಳಿಮ್ಮ, ದ್ರಾಕ್ಷಿ ಇನ್ನೂ ಇದೆ ಇಲ್ಲಿ. ಕೊಡು. ಸಾಕು. ಅದು ತುಂಬ ಫ್ರೆಶ್ ಇತ್ತು, ಬಿಸಿಲು ಎಲ್ಲ ಹೊಗೆ ಹಾಕ್ಸ್ಕೊಂಡಿದೆ. ಚೆನ್ನಾಗಿತ್ತು. ನಾವು ಕ್ಲಾಸ್ ಫ್ರೂಟ್ಸ್ ಎಲ್ಲ. ಹೌದು. ಇವತ್ತಿನ ನಮ್ಮ ನಾಗಮಲೆ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿತ್ತು. ಸುಂದರವಾದಂಥ ಕಾಡು, ಕೆರೆ, ಹೊಲ, ಮನೆಗಳು, ಬೆಟ್ಟಗಳು, ನಾವು ಬೆಳಿಗ್ಗೆ ತಿಂದಂಥ ಚಿತ್ರಾನ್ನ, ನಾಗಮಲೆನಲ್ಲಿ ಮಾದಪ್ಪನ ದರ್ಶನ, ಮತ್ತು ಪುಟ್ಟಪ್ಪನವರು ಮಾಡಿದ್ದಂಥ ಉಪ್ಸಾರು ಮುದ್ದೆ ಮತ್ತು ಅವರೆಕಾಳು ಪಲ್ಯದ ಊಟ, ಇದೆಲ್ಲ ಸದಾ ನೆನಪಲ್ಲಿ ಉಳಿಯುವಂಥದ್ದು. ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಒದ್ದಾಡ್ತಾ ಇರುವಂಥ ಇಲ್ಲಿನ ಜನರ ಜೀವನ ಕೂಡ ಹಸನಾಗಲಿ ಅಂತ ನಾನು ಆಶಿಸ್ತೇನೆ. ಸಂಜೆ ನಡೆಯುವಂಥ ಮುದ್ದು ಮಾದಪ್ಪನ ಚಿನ್ನದ ರಥವನ್ನು ನೋಡೋ ಮೂಲಕ ನಾವು ನಮ್ಮ ದಿನವನ್ನು ಸಂಪನ್ನಗೊಳಿಸಿದ್ವು. ಒಟ್ಟಾರೆಯಾಗಿ ಇದೊಂದು ಮರೆಯಲಾಗದಂಥ ಅನುಭವ ಮತ್ತು ನೆನಪಲ್ಲಿಡುವಂಥ ದಿನವಾಗಿತ್ತು. ಸತತ 10 ಗಂಟೆಗಳ ಪ್ರಯಾಣದ ನಂತರ ನಮ್ಮ ನಾಗಮಲೆ ಟ್ರೆಕ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿತ್ತು. ಓವರಾಲ್ ಟ್ರೆಕ್ ತುಂಬಾ ಚೆನ್ನಾಗಿತ್ತು. ನೀವು ದಿನಕ್ಕೆ ಒಂದು 3/4 ಗಂಟೆ 1 ಗಂಟೆ ವಾಕಿಂಗ್ ಮಾಡದೇ ಇರೋರಾದರೆ ಈ ಟ್ರೆಕ್ ಮಾಡಬೇಡಿ. ತುಂಬ ಕಷ್ಟ ಆಗುತ್ತೆ ನಿಮಗೆ. ಯಾಕಂದರೆ ಅಷ್ಟು ಎನರ್ಜಿ ಕೇಳುತ್ತೆ, ಅಷ್ಟು ಪ್ರಾಕ್ಟೀಸ್ ಇರಬೇಕಾಗತ್ತೆ. ಇಲ್ಲೇ ಹೋದರೆ ನಿಮಗೆ ಒಂದೇ ಸಲಕ್ಕೆ ಇಷ್ಟು ಟ್ರೆಕ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಹೋಗ್ತಾ ಬರ್ತಾ ನಿಮಗೊಂದು 30 ಕಿಲೋಮೀಟ್ರ್ ಆಗಿಬಿಡುತ್ತೆ. ನಮ್ಮ ಜೊತೆಗೆ ಯೋಗೀಶ್ ಅವರ ಫ್ರೆಂಡ್ಸ್ ಇದ್ದಿದ್ದರಿಂದ ಈ ಟ್ರೆಕ್ ಭಾಳ ಸುಲಭ ಅಂತ ಅನ್ನಿಸ್ತು. ಯಾಕೆಂದರೆ ನಾನು, ಪ್ರೀತಮ್ ಮತ್ತು ಸುಮಾ 3 ಜನ ಆಗಿದ್ದಿದ್ರೆ ಬಹುಶಃ ಮೊನಾಟನಸ್ ಅಂತ ಅನಿಸಿರೋದು, ಬೇಜಾರಾಗಿರೋದು. ಬಟ್ ಅವರು ಕೂಡ ಇದ್ದಿದ್ದರಿಂದ ನಮಗೆ ದಾರಿ ಸವ್ದಿದ್ದೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಥ್ಯಾಂಕ್ಸ್ ಟು ಯೋಗೇಶ್ ಆ್ಯಂಡ್ ನಿಮ್ಮ ಟೀಮ್ಗೆ ನಮ್ಮ ಜೊತೆ ಇವತ್ತಿನ ಟ್ರೆಕ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಟ್ರೆಕ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.